ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನು ಅಂತ ಅಂದರೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. 100ಗಿಂತಲೇ ಜಾಸ್ತಿ ಐತೆ. ಸೊ ತುಂಬಾ ಖುಷಿಯಾಗಿದೆ. 1000 ಸಬ್ಸ್ಕ್ರೈಬರ್ಗೆ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು ಈ 100 ಸಬ್ಸ್ಕ್ರೈಬರು. ಸೊ ಆ ಒಂದು 1000 ಸಬ್ಸ್ಕ್ರೈಬರ್ನ ರೀಚ್ ಮಾಡೋದಕ್ಕೆ ಈ ಒಂದು 100 ಸಬ್ಸ್ಕ್ರೈಬರು ಒಂದು ಮೆಟ್ಲು ನನಗೆ. ನಿಧಾನಕ್ಕೆ ಒಂದೊಂದೇ ಮೆಟ್ಲನ್ನ ಏರುತ್ತಾ ಗೆಲುವನ್ನು ಮುಟ್ಟೋಣ ಅಂತ ಹೇಳ್ತಿದ್ದೀನಿ. ಸೊ ಆ ಒಂದು ಪಯಣದಲ್ಲಿ ನಿಮ್ಮ ಒಂದು ಸಾಥ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಸಹ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ತುಂಬಾ ಮುಖ್ಯ ನಿಮ್ಮ ಸಪೋರ್ಟು. ಸೊ ನಮ್ಮ ಮಾನ್ಯಂಗೆ ನೀವು ನನ್ನ ಹಿಂದಿನ ವ್ಲಾಗ್ಗಳು ನೋಡಿದಿದ್ರೆ ಗೊತ್ತಾಗ್ತಿತ್ತು. ನಾನು ಮಾನ್ಯನ ಒಂದು 5 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ. ಸೊ ಡಿಸ್ಚಾರ್ಜ್ ಆದ ನಂತರ ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಈಗ ಫಾಲೋ ಅಪ್ ಮಾಡ್ತಾಯಿದ್ದೀವಿ ಅದೇನೇ. ಈಗ ನೋಡ್ತಿರ್ಬೋದು BP ಚೆಕ್ ಮಾಡ್ತಾಯಿದ್ದಾರೆ. ಸೊ ಅವಳಿಗೊಂಥರ ಖುಷಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ. ಅವಳಿಗೇನು ಬೇಜಾರೇನಿಲ್ಲ. ರಜಾ ಹಾಕ್ಸಿ ಕರ್ಕೊಂಡೋಗಿದ್ದೀನಿ, ಸ್ಕೂಲಿನ ರಜಾ ಹಾಕ್ಸಿ. ಸೊ ಎಲ್ಲ ಚೆಕ್ ಮಾಡ್ತಿದ್ರು. ಇವರು ಎಲ್ಲ ಮೇನ್ ಡಾಕ್ಟರ್ ಬರ್ತಾರೆ, ವೆಯ್ಟ್ ಮಾಡಿ ರೌಂಡ್ಸ್ಗೆ ಹೋಗಿದ್ದಾರೆ ಅಂತ ಹೇಳಿ ಸ್ಟೂಡೆಂಟ್ಸನ್ನೇ ಚೆಕ್ ಅಂದರೆ ಟ್ರೈನಿಂಗ್ ಅವರೆಲ್ಲ ಚೆಕ್ ಮಾಡ್ತಿದ್ರು. ಅದಾದ ನಂತರ ನೆಕ್ಸ್ಟು ಮಾನ್ಯಂದು ಬ್ಲಡ್ ಗ್ರೂಪ್ ಯಾವುದು ಅಂತ ನಮಗೆ ಗೊತ್ತಿರಲಿಲ್ಲ, ನಾವು ಟೆಸ್ಟ್ ಮಾಡಿಸಿರಲಿಲ್ಲ. ಹಾಗಾಗಿ ಅದನ್ನು ಚೆಕ್ ಮಾಡಿಸ್ಬಿಡೋಣ, ಇನ್ನೇನಕ್ಕೆ ಬೇಕಾಗುತ್ತಲ್ವ, ಈ ID ಕಾರ್ಡಲ್ಲೆಲ್ಲ ಬ್ಲಡ್ ಗ್ರೂಪ್ ಎಲ್ಲ ಹಾಕ್ತಾರಲ್ಲ. ಸೊ ಹಾಗಾಗಿ ಚೆಕ್ ಮಾಡಿಸೋಣ ಅದನ್ನು ಅಂತ ಹೇಳ್ಬಿಟ್ಟು ಬಂದ್ವಿ. ಟೈಟಾಗಿ ಕೈ ಮರ್ಚಪ್ಪಲ್ಲಿ ಬೆಳ್ಳುಗಳು ಮರ್ಚು. ವೆರಿ ಗುಡ್. ಇವಾಗ ಫಸ್ಟ್ ಸ್ಟ್ಯಾಂಡರ್ಡು. ಏನೂ ಆಗಲ್ಲ ಲಿಕ್ಕು ಮೊನ್ನೆ. ಯಾವಾಗೆಲ್ಲ ಮಾಡಿಸ್ಕೊಂಡಿರ್ಲಿಲ್ವಾ? ನಿಧಾನ ಚಿಡ್ಸ್ತೀನಿ. ಓಕೆನಾ? ನಿಧಾನ ಚಿಡ್ಸಿದ್ರೆ ನನಗೇನು ಕೊಡ್ತೀಯಾ? ನನ್ನ ಕಡೆ ನೋಡು, ಅಮ್ಮನ ನೋಡಿ ಇಲ್ಲಿ. ಜೀವಿತ ಗೊತ್ತಿಲ್ವಾ ನಿಮ್ಮೂರಲ್ಲಿ? ಜೀವಿತ ಗೊತ್ತಿಲ್ವಾ? ಆಗೋಯ್ತು. ನಿನ್ನ ಕೈ ಬಿಡು. ಜೀವಿತ ಗೊತ್ತಿಲ್ವಾ? ಯಾರಿಗೇ ಆಗಲಿ ಸೂಜಿ ಅಂದರೆ ಭಯ ಇದ್ದೇ ಇರುತ್ತೆ ಅಲ್ವಾ. ಅದರಲ್ಲಂತೂ ಮಕ್ಳಿಗೆ ಕೇಳಬೇಕಾ ಅಂದ್ರೂ ನನ್ನ ಮಗಳು ಏನು ಗಲಾಟೆ ಮಾಡ್ದಲೇ ಬ್ಲಡ್ನ ಡ್ರಾ ಮಾಡಿಕೊಂಡ್ರು ಅವರು. ಸೊ ಅವಳದು ಬ್ಲಡ್ ಗ್ರೂಪ್ಸ್ B ಪಾಸಿಟಿವು, ಅಂದರೆ ನಂದು ಮತ್ತು ಅವಳದು B ಪಾಸಿಟಿವು, ತಾನಿಯೊಂದು ಮತ್ತು ಅವ್ರ ಅಪ್ಪಂದು O ಪಾಸಿಟಿವ್, ಅವರಿಬ್ರದ್ದು ಒಂದು. ಇನ್ನು ಅಲ್ಲೆಲ್ಲ ರಿಪೋರ್ಟೆಲ್ಲ ಈಸ್ಕೊಂಡು ನಂತರ ಡಾಕ್ಟ್ರು ಬಂದಿದ್ದರು. ಸೊ ಅಲ್ಲಿ ಹೋಗಿ ಮಗಳನ್ನ ತೋರಿಸಿದ್ವಿ. ಸೊ ಅವಳಿಗೆ ಗಂಟ್ಲು ಇನ್ಫೆಕ್ಷನ್ ಆಗಿತ್ತಲ್ಲ. ಸೊ ಹಾಗಾಗಿ ಎಲ್ಲ ಪೂರ್ತಿಯಾಗಿ ವಾಸಿ ಆಗಿದ್ದ. ಹಾಗೆಯೇ ಅವಳಿಗೆ ಮೂಗು ಜಾಸ್ತಿ ಬ್ಲಾಕ್ ಆಗೋದು, ಜಾಸ್ತಿ ನಿದ್ದೆ ಮಾಡಬೇಕಾದ್ರೆ ಬಾಯಲ್ಲೇ ಉಸಿರಾಡೋಳು ಮೂಗಿಗಿಂತ. ಸೊ ಹಾಗಾಗಿ ಅದನ್ನು ಸಹ ಚೆಕ್ ಮಾಡಿಸಿದ್ವಿ. ಅದು ಅವರು ನೋಡಿದ್ರೆ ಅದು ಸ್ವಲ್ಪ ಶೀತದ ಗಂಟರ ಆಗಿದೆ. ಸೊ ಹಾಗಾಗಿ ಅದನ್ನು ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಡ್ರಾಪ್ ಇವಾಗ ಫಾಲೋ ಅಪ್ ಮಾಡಿ ಒಂದು ಸ್ವಲ್ಪ ದಿವಸ ಈ ಡ್ರಾಪ್ಸ್ ಹಾಕಿ, ನಂತರ ಅದು ಕಮ್ಮಿ ಆಗಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಆಪ್ರೇಷನ್ನೇ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು, ಅಂದರೆ 10 ವರ್ಷದ ತನಕ ಟೈಮ್ ಇರುತ್ತಂತೆ ಅದಕ್ಕೆ. ಅದಾದಮೇಲೆ ಆಪ್ರೇಷನ್ ಮಾಡೋಕ್ಕಾಗೋದು ಅಂತ ಹೇಳಿದರೆ. ಇನ್ನು ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಡ್ರಾಪ್ನ ಕಂಟಿನ್ಯೂಸ್ ಆಗಿ ಬೆಳಗ್ಗೆನೂ ಮತ್ತು ಸಂಜೆನೂ ಆ 2 ಟೈಮನ್ನು ಹಾಕಿ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಥಂಡಿ ಟೈಮಲ್ಲೆಲ್ಲ ಸ್ವಲ್ಪ ನೋಡ್ಕೊಬೇಕು, ಅಂದರೆ ಕೋಲ್ಡ್ ಐಟಮ್ಸ್ ಏನು ತಿನ್ನಬಾರ್ದು, ಹಾಗೆ ಬಿಸಿನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ನನಗೆ ಒಂದು ಕಡೆ ಭಯನೂ ಆಗ್ತಿತ್ತು, ಒಂದು ಕಡೆ ಬೇಜಾರಾಗ್ತಿತ್ತು. ಬಿಡು ವಾಸಿ ಆಗುತ್ತೆ ಅಂತಲೂ ಅಂದ್ಕೊಳ್ಬೋದು. ಆದರೆ ಈ ಟೈಮಲ್ಲಿ ಈ ವಯಸ್ಸಿಗೆ ಆ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಸೊ ಏನು ಮಾಡೋದಂತಾನೆ ಗೊತ್ತಾಗಲಿಲ್ಲ. ಸರಿ ಬಿಡಿ, ಇವಾಗ ಸ್ವಲ್ಪ ದಿವಸ ನಮ್ಮ ಯಜಮಾನ್ರು ಹೇಳಿದ್ರು, ಇಲ್ಲ ಡ್ರಾಪ್ಸಲ್ಲೇ ಕಮ್ಮಿ ಆಗ್ಬೋದು, ನೋಡೋಣ ಅಂತ ಹೇಳಿದ್ದಾರೆ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು, ನೋಡಬೇಕು. ಡ್ರಾಪ್ಸಲ್ಲೇ ಕಮ್ಮಿ ಆದರೆ ನಿಜ ತುಂಬಾ ಖುಷಿ ಆಗುತ್ತೆ. ಆಪ್ರೇಷನ್ ಎಲ್ಲ ಮಾಡಿಸಿದ್ರೆ ಮಕ್ಕಳನ್ನ ನೋಡಿದ್ರೇ ನನಗೆ ಆಪ್ರೇಷನ್ ಅಪ್ಪ ಬೇಡ, ಡ್ರಾಪ್ಸಲ್ಲೇ ವಾಸಿ ಹೋಗಿಬಿಡಲಿ, ನಾನು ಅದೇ ಕೇಳ್ಕೊತೀನಿ ದೇವ್ರ ಹತ್ರ. ಅವಳಿಗೆ ಏನಾಗಿದೆ ಅಂತಲೇ ಅವಳಿಗೆ ಗೊತ್ತಿಲ್ಲ. ನಮ್ಮಮ್ಮ ಕರ್ಕೊಂಬಂದಿದ್ದಾರೆ ಹಿಂಗೆ ಹಾಸ್ಪಿಟ್ಲಿಗೆ, ಹಿಂಗೆ ಮಾತ್ರೆ ಎಲ್ಲ ಕೊಡ್ತಿದ್ದಾರ, ಅಷ್ಟೇ ಅವಳಿಗೆ ಗೊತ್ತಿರೋದು. ಸೊ ಅವರು ಕ್ಯಾಮ್ರಾ ಬಿಟ್ಟೆಲ್ಲ ನೋಡಿದ್ರು, ಮೂಗಲ್ಲಿ ನಮಗೂ ತೋರಿಸಿದ್ರು, ನೋಡಿ ಈ ರೀತಿ ಆಗಿದೆ ಅಂತ. ಅದೇ ಈಗ ಆ ಡ್ರಾಪ್ಸ್ನ ಕಂಟಿನ್ಯೂಸ್ ಆಗಿ 1 ತಿಂಗಳು ಹಾಕಿ ನಂತರ ಮತ್ತೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ. ಕಮ್ಮಿ ಆಗ್ತಿದ್ಯಾ ಆ ಡ್ರಾಪ್ಸಲ್ಲೇ ಇಲ್ಲ ಏನು ಅನ್ನೋದು ಮತ್ತೆ ತಿರ್ಗಿ ಅವ್ರು ಕ್ಯಾಮ್ರಾ ಬಿಟ್ಟು ನೋಡ್ತಾರೆ. ಅದಾದ ನಂತರ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡೋಗ್ಬೇಕಾಗಿತ್ತು. ಹಾಗಾಗಿ ಡಿಮಾರ್ಟ್ಗೆ ಬಂದ್ವಿ. ಡಿಮಾರ್ಟ್ ಅಂದಮೇಲೆ ಜನ ಇದ್ದೇ ಇರ್ತಾರೆ. ಅವಳನ್ನ ಒಂದು ಕಡೆ ಟ್ರ್ಯಾಲಿ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ, ನೀನು ಇಲ್ಲೇ ನಿಂತ್ಕೊಳ್ಳಪ್ಪ, ಮತ್ತೆ ಎಲ್ಲೂ ಓಡಾಡಬೇಡ ಅಂತ ಹೇಳಿ.
ಅವರಪ್ಪ ಏನೇನು ಬೇಕೋ ಅದನ್ನೆಲ್ಲ ಕವರ್ಗೆ ಹಾಕ್ಕೊಡ್ತಾಯಿದ್ರು. ನಾನು ಬಿಲ್ ಮಾಡಿಸಿ ಬಂದು ಆ ಟ್ರಾಲಿಗೆ ಹಾಕ್ತಾಯಿದ್ದೆ. ಇನ್ನು ಡಿಮಾರ್ಟ್ ಶಾಪಿಂಗಿಗೆ ನಾನು ಕೆಲವೊಂದು ಟಿಪ್ಸ್ ಏನು ಫಾಲೋ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಹೇಳ್ತೀನಿ. ಏನು ಅಂತಂದರೆ ಮೇನ್ ಥಿಂಗಾಗಿ ನಾನು ಒಂದು ಲಿಸ್ಟ್ ಮಾಡ್ಕೊತೀನಿ. ನನಗೆ ಏನು ಐಟಮ್ಸ್ ಬೇಕು ಅನ್ನೋದನ್ನು ಮುಂಚೆನೇ ಮನೇಲೇ ಏನಿದೆ ಏನಿಲ್ಲ ಅನ್ನೋದನ್ನ ನೋಡಿಕೊಂಡು ಲಿಸ್ಟ್ ಮಾಡ್ಕೊಂಬರ್ತೀನಿ. ಸೊ ಅದನ್ನು ಮಾತ್ರ ತೊಗೊತೀನಿ. ಅಕಸ್ಮಾತ್ ಲಿಸ್ಟಲ್ಲಿ ಇಲ್ದಿರೋದು ಬೇಕು ಅಂತ ಅನಿಸ್ದಾಗ ಅದು ಈಗ ಬೇಕಾ, ಈ ಟೈಮಿಗೆ ಬೇಕಾ, ನಿನಗೆ ಯೂಸ್ ಮಾಡ್ತೀಯಾ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಸೊ ಯೂಸ್ ಮಾಡೋಂಗಿದ್ರೆ ಮಾತ್ರ ತೊಗೊತೀನಿ. ಇಲ್ಲ ನಾನು ಇವಾಗ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ಆಗಿದ್ದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ಅದೊಂದು ಫಾಲೋ ಮಾಡ್ತೀನಿ. ಹಾಗೆಯೇ ಸೆಕೆಂಡ್ ಥಿಂಗ್ ಬಂದು ನೀವು ನೋಡ್ಕೊಳ್ಳಿ, ಬಿಲ್ಲು ಇಷ್ಟರಲ್ಲೇ ಇರಬೇಕು ಇವತ್ತು. ಸೊ ಇವಾಗ ಒಂದು 4000ಅಲ್ಲಿ ನೀವು ಹೇಳಿರ್ತೀರ. ಸೊ ಅದಕ್ಕಿಂತ ಜಾಸ್ತಿ ಆದರೆ ಅದರಲ್ಲೂ ನೀವು ನೋಡಿ ಇವಾಗೀಗ ಏನು ಬೇಕು ಅದನ್ನು ಮಾತ್ರ ತೊಗೊಳ್ಳೋಣ. ಸೊ ಅದರಲ್ಲಿ ನಾವು ಬೇಕಾದರೆ ಇದನ್ನು ನೆಕ್ಸ್ಟ್ ಸತಿನೂ ತೊಗೊಬೋದು ನಾವು ಅಂತ ಹೇಳಿ ಅದರಲ್ಲಿ ಕಟ್ ಆಫ್ ಮಾಡಿ. ಸೊ ಈ ರೀತಿಯಾಗೂ ಮಾಡ್ಬೋದು ನೀವು. ಸೊ ಇನ್ನು ನಾವು ನೋಡ್ತಿರ್ಬೋದು, ನಾನು ಮಗುಗೆ ಬ್ಯಾಗ್ ತೊಗೊಬೇಕಾಗಿತ್ತು, ಸ್ಕೂಲ್ ಬ್ಯಾಗ್ ಆಗಲಿ. ಸೊ ಇದರಲ್ಲಿ ಒಂದು ಪರ್ಸ್ ತೊಗೊಂಬಂದು ಕೊಟ್ಟಲು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಅಂತ ಏನಾಯಿತು. ಹೌದು, ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್ ಅಂತ. ಚೆನ್ನಾಗಿದೆ ಅಲ್ವಾ ಪರ್ಸ್ ನೋಡೋಕ್ಕೂ ಚೆನ್ನಾಗಿದೆ, ಅದ್ರ ಮೇಲೆ ಬರೆದಿರೋದು ಚೆನ್ನಾಗಿತ್ತು. ಹಾಗಂತ ನಾನು ತೊಗೊಳ್ಲಿಲ್ಲ, ಮತ್ತೆ ವಾಪಸ್ ಇಟ್ಟೆ. ಅದು ಅವಶ್ಯಕತೆ ನನಗಿರಲಿಲ್ಲ ಅಂತ ಹೇಳಿ. ಸೊ ಹಾಗೆಯೇ ನಾನು ಸುಮ್ಮನೆ ನೋಡ್ತಿರ್ತೀನಿ ಅಷ್ಟೇನೆ. ಎಲ್ಲನೂ ಚೆನ್ನಾಗಿರುತ್ತೆ ಹಂಗಂತ ಎಲ್ಲನೂ ತೊಗೊಳಕ್ಕಾಗತ್ತಾ? ಇಲ್ಲಲ್ವ. ನೋಡಿ ಈ ಲೆದರ್ ಬ್ಯಾಗು ಅದು ಸಹ ತುಂಬ ಚೆನ್ನಾಗಿತ್ತು. ನಾನು ಜಸ್ಟ್ ನೋಡ್ತಿರ್ತೀನಿ ಅಷ್ಟೇ. ಅದೊಂಥರ ಖುಷಿ ನಮಗೆ. ಮನೇಲೇ ಇದ್ದು ಗೋಡೆಗಳನ್ನ ನೋಡೋ ಬದಲು ಈ ಥರ ಡಿಮಾರ್ಟ್ ಬಂದಾಗ ಏನಾದರೂ ಈ ಥರ ವಸ್ತುಗಳನ್ನ ನೋಡ್ತಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಅದಕ್ಕೋಸ್ಕರನಾದರೂ ನಾನು ಡಿಮಾರ್ಟ್ಗೆ ಬರ್ತೀನಿ ಅವಾಗವಾಗ. ಯಾವಾಗಲೂ ಕರ್ಕೊಂಬರಲ್ಲ ನಮ್ಮ ಮನೆಯವರು. ಒಂದೊಂದು ಸತಿ ಕರ್ಕೊಂಬಂದಾಗ ಒಂದೊಂದು ಟೈಮಲ್ಲಿ ಅವರೇನೆ ತೊಗೊಂಬಂದ್ಬಿಡ್ತಾರೆ. ಏನೇನು ಬೇಕೋ ಲಿಸ್ಟ್ ಕಳಿಸು, ನಾನು ಹೋಗ್ತಾಯಿದ್ದೀನಿ ಹಂಗೆ ತೊಗೊಂಬರ್ತೀನಿ ಅಂತಾರೆ. ಸೊ ರೇರಾಗಿಯೇ ನಾನು ಹೋಗೋದು ಡಿಮಾರ್ಟ್ಗೆ. ಹೋದಾಗಂತೂ ಸ್ವಲ್ಪ ಓಡಾಡಿಕೊಂಡು ನೋಡಿಕೊಂಡು ಬರ್ತೀನಿ. ಹೆಂಗೋ ನಮ್ಮ ಮನೆಯವರು ಇನ್ನೂ ಆಗಲಿಲ್ವಾ, ಮುಗಿಲಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಗೊತ್ತಲ್ಲ, ನಾವಂತೂ ಲೇಟೇ ಸ್ವಲ್ಪ ಅಂತ. ಸೊ ನೋಡಿ ಹ್ಯಾಂಡ್ ಬ್ಯಾಗ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನೋಡ್ತಾ ನೆಕ್ಸ್ಟ್ ಆಟ ಸಾಮಾನು ಮಕ್ಳಿಗೆ ನಮ್ಮ ಮಾನ್ಯನೂ ನನಗೆ ಇದು ಬೇಕು ಅಂತ ಆಗಲೇ ಹಿಡ್ಕೊಂಡು ಕೂತ್ಬಿಟ್ಟಿದ್ಲು. ಸೊ ಇದಕ್ಕೆಲ್ಲ ನಾನು ವೇಸ್ಟ್ ಮಾಡಬೇಡಪ್ಪ, ಎಲ್ಲ ಇದೆ ಆಟ ಸಾಮಾನು ಮನೇಲಿ, ಅದರಲ್ಲೇ ಆಟಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಇವರಿಗೆ, ಸುಮ್ಮನೆ ಎಕ್ಸ್ಟ್ರಾ ತೊಗೊಂಡೋಗಿ ಮನೇಲಿ ಏನಕ್ಕೆ ಅಂತ ಹೇಳಿ ಬೇಡ ಅಂತ ಹೇಳಿದ್ವಿ. ಇನ್ನು ನೋಡಿ ಸ್ಕೂಲ್ ಬ್ಯಾಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. 699. ಇದೆಲ್ಲ ಸ್ವಲ್ಪ ದೊಡ್ಡವ್ರಿಗೆ ಚೆನ್ನಾಗಿರ್ತಿತ್ತು. ನಮ್ಮ ಮಗಳಿಗೆ ಚಿಕ್ಕವಳಿಗೆ ಇದರಲ್ಲೇನೆ ಒಂದು ಲೋ ಪ್ರೈಸಲ್ಲೇ ತೊಗೊಂಡ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ವರ್ಷಕ್ಕೆ ಒಂದೊಂದು ಬ್ಯಾಗ್ ಚೇಂಜ್ ಮಾಡೋದು ಅಂತ ಹೇಳಿ ಲೋ ಪ್ರೈಸಲ್ಲೇ ಚೆನ್ನಾಗಿರೋದು ತೊಗೊಂಡ್ವಿ. ಮಗಳಿಗೆ ಆಟ ಸಾಮಾನು ಬೇಡ ಅಂತ ಹೇಳಿದ್ಕೇನೆ ಆಗಲಿ ಮುಖ ಅಂತ ಮಾಡ್ಕೊಂಡಿದ್ಲು. ಸರಿ, ಇನ್ನು ಇಲ್ಲಿ ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರಲಿ ಅದನ್ನೆಲ್ಲ ನೋಡ್ತಾಯಿದ್ವಿ. ಸೊ ತೊಗೊಂಡೆ. ಅದರಲ್ಲಿ ಒಂದೆರಡು ಕ್ಲಿಪ್ಪು ನಮ್ಮ ಅತ್ತೆ ಹೇಳಿದರು ತೊಗೊಂಬ ಅಂತ ಹೇಳಿ. ಸೊ ಅದರಲ್ಲಿ ಅವರಿಗೊಂದು 3, ಹಾಗೆಯೇ ನನಗೊಂದೆರಡು ತೊಗೊಂಡ್ವಿ. ಈ ವೈಟ್ ಕ್ಲಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ದೊಡ್ಡದಾಯಿತು ಅಂತ ನಾನು ತೊಗೊಳ್ಲಿಲ್ಲ. ಚೆನ್ನಾಗಿತ್ತು, ಸ್ಟೋನಾಗಿ ಲೈಟಿಗೆಲ್ಲ ಚೆನ್ನಾಗಿ ಕಾಣ್ತಿರುತ್ತೆ. ಹಾಗೆಯೇ ಕ್ಲಿಪ್ಸ್ ತೊಗೊಂಬ ಅಂತ ಹೇಳಿದರು. ಅವ್ರಿಗೆ ಬ್ಲ್ಯಾಕ್ ಕಲರಲ್ಲಿ ತೊಗೊಂಬ ಅಂತ ಹೇಳಿದ್ರು. ಬಟ್ ಅಲ್ಲಿ ಯಾವುದು ಅಂಥ ಬ್ಲ್ಯಾಕ್ ಕಲರ್, ಸ್ವಲ್ಪ ಚಿಕ್ಕದಾಗಿರೋವಂಥದ್ದು ಬೇಕಾಗಿತ್ತು, ಸಿಗಲಿಲ್ಲ. ಅಟ್ಲೀಸ್ಟ್ ಸರಿ ಯಾವುದಾದ್ರೂ ಒಂದು ಕಲರ್ ಚೇಂಜ್ ಆದರೂ ತೊಂದರೆ ಇಲ್ಲ, ತೊಗೊಂಡೋಗೋಣ ಅಂತ ಹೇಳಿ ಅವ್ರಿಗೂ ಸಹ ತೊಗೊಂಡು, ನನಗೆ ನೋಡ್ತಿದ್ದೀರಲ್ಲ ನಮ್ಮ ಕೈಯಲ್ಲಿ ಇದೆಯಲ್ಲ, ಸೊ ಅದನ್ನು ನನಗೆ ಅಂತ ತೊಗೊಂಡೆ. ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡದಾಗಿ, ಕಲರ್ ಇಷ್ಟ ಆಯಿತು ನನಗೆ ಅಂತ ಹೇಳಿ ತೊಗೊಂಡೆ. ಇನ್ನು ಕ್ಲಿಪ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಡಬೇಕಾದ್ರೆ ಆಚೆಗಡೆ ಏನು ಗೊತ್ತೇ ಇದೆಯಲ್ಲ, ಮಕ್ಕಳಿಗೆ ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ಕೊಡಿಸ್ಲಿಲ್ಲ ಅಂದರೆ ಮಾತ್ರ ಮುಖ ಗಂಟು ಹಾಕ್ಕೊಂಡು ಸಪ್ಪಗಿರ್ತಾರೆ. ಸೊ ನೋಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಾಪ್ಕಾರ್ನ್ ಕೊಡಿಸ್ದೆ. ಸೊ ಐಸ್ ಕ್ರೀಮ್ ಕೇಳಿದ್ಲು ಆ್ಯಕ್ಚುಲಾಗಿ. ನಾನು ಕೋಲ್ಡ್ ಐಟಮ್ ಎಲ್ಲ ತಿನ್ನಬಾರ್ದು ನೀನು ಅಂತ ಹೇಳಿದ್ನಲ್ಲ, ಹಾಗಾಗಿ ಪಾಪ್ಕಾರ್ನ್ ತೊಗೊಂಡ್ವಿ. ತಾನ್ಯಂಗೊಂದು ಹಾಗೆಯೇ ಮಾನ್ಯಂಗೆ ಇಬ್ರಿಗೂ ಪಾಪ್ಕಾರ್ನ್ ತೊಗೊಂಡು, ಇನ್ನು ಮನೇಲಿ ಬಿಟ್ಟು ಬಂದಿದ್ದೀವಲ್ಲ ತಾನ್ಯನ್ನ, ಸೊ ಅವಳಿಗೂ ಏನಾದರೂ ತೊಗೊಂಡೋಗ್ಬೇಕಲ್ವ, ಕಾಯ್ತಾ ಇರ್ತಾರೆ. ಅಮ್ಮ ಏನಾದರೂ ತರ್ತಾರೆ, ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂದಮೇಲೆ ಬರೀ ಕೈಲಿ ಹೋಗೋಕ್ಕೂ ನಮಗೂ ಇಷ್ಟ ಆಗೋದಿಲ್ಲ. ಮಕ್ಕಳಿರೋ ಮನೇಲಿ ಏನಾದರೂ ಒಂದು ತೊಗೊಂಡೋಗಲೇಬೇಕು. ಹಾಗಾಗಿ ಅವಳಿಗೂ ಸಹ ತೊಗೊಂಡೋದೆ. ಇನ್ನು ಮನೆಗೆ ಹೋದ್ಮೇಲೆ ನಾವು ಏನೇನು ತೊಗೊಂಡಿದ್ದೆ ಅಂತ ಸುಮ್ಮನೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಅಷ್ಟೇನೆ. ನೋಡ್ತಿರ್ಬೋದು ನೀವು, ಇದು ಮಾರ್ನಿಂಗ್ಗೆ ಲಂಚ್ ಬ್ಯಾಸ್ಕೆಟ್ ಅಂತ ತೊಗೊಂಡೆ. ಸೊ ಬ್ಲ್ಯಾಕ್ ಕಲರು ಒಂಥರ, ನನಗೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ನನಗೆ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕು, ಬಟ್ ಕೊಳೆ ಆದ್ರೂ ಅಷ್ಟೇ ಎದ್ದು ಕಾಣುತ್ತೆ, ಆದರೂ ಪರವಾಗಿಲ್ಲ. ಚೆನ್ನಾಗಿತ್ತು, ಕ್ಯೂಟಾಗಿ, ಸ್ವಲ್ಪ ಚಿಕ್ಕದಾಗಿದ್ದರು, ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡೆ. ಅದಾದ ನಂತರ ಬ್ಯಾಗು, ಇದು ಮೇಡಮ್ ಸೆಲೆಕ್ಷನ್ನು, ಮಾನ್ಯ ಮೇಡಮ್ ಅವ್ರ ಸೆಲೆಕ್ಷನ್ನೇ, ಕಲರ್ ಎಲ್ಲ ಅವ್ರಿಗೇ ಇಷ್ಟ ಆಗಿರೋದನ್ನೇ
ಕೊಡಿಸಿದ್ದೀವಿ. ಸೊ ಈ ಬ್ಯಾಗು ಮಾರ್ನಿಂಗ್ಗೆ ಅಂತ ಹೇಳಿ ಲಂಚ್ ಬ್ಯಾಸ್ಕೆಟು ಅವಳಿಗೇನೆ. ಇನ್ನು ನೆಕ್ಸ್ಟ್ ಬಂದು ಮಸ್ಕಿಟೋ ಬ್ಯಾಟು. ಆಲ್ರೆಡಿ ನಮ್ಮ ಮನೇಲಿ ಒಂದಿತ್ತು. ಸೊ ಇರಲಿ 2 ರೂಮಲ್ಲೂ ಒಂದೊಂದು ಇರಲಿ ಅಂತ ಹೇಳಿ ನಮ್ಮ ರೂಮಿಗೆ ಇದನ್ನು ತೊಗೊಂಬಂದ್ವಿ. ಇನ್ನು ಕಬಾಬ್ ಪೌಡರು. ಸೊ ಕಬಾಬ್ ನನ್ನ ವ್ಯೂಯರ್ಸ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿರೋರು ಗೊತ್ತಿರುತ್ತೆ ಕಬಾಬ್ ಅಂದರೆ ನನ್ನ ಫೇವ್ರೇಟ್ ಅಂತ. ಸೊ ಹಾಗಾಗಿ ಕಬಾಬ್ ಪೌಡ್ರು ತಂದಿದ್ದೀನಿ. ಇನ್ನು ಗಮ್ಮು, ಮಕ್ಕಳಿಗೆ ಇನ್ನು ಪ್ರಾಜೆಕ್ಟ್ ಅದು ಇದು ಏನಾದರೂ ಇರುತ್ತೆ. ಸೊ ಹಾಗಾಗಿ ಗಮ್ಮು, ಇನ್ನು ಬ್ರಷಸ್ಸು ಇಬ್ರಿಗೂ, ಚಿಕ್ಕವಳಿಗೊಂದು ದೊಡ್ಡವಳಿಗೊಂದು, ಹಾಗೆಯೇ ಎಕ್ಸು, ಡಿಶ್ ವಾಶು, ಹಾಗೆ ಸ್ಕ್ರಬ್ಬರು. ಈ ಥರ ಸ್ಕ್ರಬ್ಬರು ನಿಜವಾಗ್ಲೂ ತುಂಬಾ ಬಾಳಿಕೆ ಬರುತ್ತೆ. ಹಾಗೆ ನಮ್ಮ ಮನೇಲಿ ಜಾಸ್ತಿ ಹಾಲಿನ ಪಾತ್ರೆ ಇರುತ್ತಲ್ಲ, ಸೊ ಮಜ್ಜಿಗೆದಾಗಿರ್ಬೋದು, ಹಾಲಿಂದಾಗಿರ್ಬೋದು, ನೀಟಾಗಿ ಉಜ್ಜಿ ತೊಳೆಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಸ್ಕ್ರಬ್ಬರು ಅಂತ ತೊಗೊಳ್ತೀನಿ. ಸೊ ಇನ್ನು ಮೈಸೂರು ಸ್ಯಾಂಡಲ್ ಸೋಪು, ಹಾಗೆಯೇ ಸೆನ್ಸೋಡೆಂಟ್ ಬ್ರಷು ತುಂಬಾ ಚೆನ್ನಾಗಿದೆ. ಹಾಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು, ಅದು ನಮ್ಮ ಮಾವಂಗೆ ರೆಕಮೆಂಡ್ ಮಾಡಿದರು. ಸೊ ಹಾಗಾಗಿ ಅವ್ರ ಜೊತೆ ನಾವು ಸಹ ಯೂಸ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೀವು ಯಾರಾದರೂ ಸೆನ್ಸೋಡೆಂಟ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ. ಇನ್ನು ಮಾನ್ಯವರಿಗೆ ನಾನು ಆಗಲೇ ಆಟ ಸಾಮಾನು ತೋರಿಸಿದ್ಲು, ಅದನ್ನು ನಾವು ಕೊಡಿಸ್ಲಿಲ್ಲ. ಸೊ ಹಾಗಾಗಿ ಈ ಪೆನ್ಸಿಲು ಮತ್ತು ಎರೇಸರ್ ಇದನ್ನು ಕೊಡಿಸಿದ್ವಿ. ಸೊ ಅದ್ರ ಬದಲು ಇದು ತೊಗೊಂಡ್ರೆ ಯೂಸ್ ಆದರೂ ಆಗುತ್ತೆ ಅಂತ ಹೇಳಿ ಈ ಥರ ತೊಗೊಂಡೆ. ಚೆನ್ನಾಗಿತ್ತು ಅವಳಿಗೂ. ಆ ಎರೇಸರ್ ನೋಡ್ಬೋದು, ಐಸ್ ಕ್ರೀಮ್ ಎರೇಸರು ಅವಳಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಇನ್ನು ನೆಕ್ಸ್ಟ್ ಬಂದು ಕ್ಲಿಪ್ಸು. ಸೊ ನಮ್ಮ ಅತ್ತೆಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತೊಗೊಂಬಂದೆ. ಅವ್ರಿಗೇನೋ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಚಿಕ್ಕದಾಗಿರ್ಬೇಕಾಗಿತ್ತಂತೆ, ಇದಕ್ಕಿಂತ ಚಿಕ್ಕದಿಲ್ಲ ಅಂತ ಹೇಳಿ ಇದನ್ನೇ ಕೊಟ್ಟೆ. 2 ಅವ್ರಿಗೆ ಕೊಟ್ಟೆ, 1 ನಾನು ತೊಗೊಂಡೆ. ಅದರಲ್ಲಿ ಕಲರ್ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ಲೈಟ್ ಕಲರ್ ಆ ಥರದನ್ನೇ ಯೂಸ್ ಮಾಡೋದು ಅಲ್ವಾ. ಸೊ ಇನ್ನು ಇದು ನನಗೆ, ಇದನ್ನು ನೀವು ಆಲ್ರೆಡಿ ನೋಡಿದ್ರಲ್ಲ, ಇದು ನನಗೆ ಅಂತಲೇ ತೊಗೊಂಡಿತ್ತು, ಚೆನ್ನಾಗಿದೆ ಅಂತ. ಹಾಗೆ ಈ ಸತಿನೇ ನಾನು ನನಗೋಸ್ಕರ ಅಂತ 1-2 ಐಟಮ್ ಎಕ್ಸ್ಟ್ರಾ ತೊಗೊಂಡಿದ್ದು. ನಾವೇನು ಮಾಡ್ತೀವಿ, ಕೆಲವೊಂದು ಸತಿ ನಾವು ಮನೇಲಿ ಇರ್ತೀವಲ್ಲ, ನಮ್ಮ ಬಗ್ಗೆ ಏನು ಕೇರ್ ಮಾಡ್ಕೊಳೋದು, ನಾವೆಲ್ಲನ ಹೋಗ್ತೀವೋ ಮನೇಲೇ ಇರ್ತೀವಿ ಅಂತ ಕೇರ್ಲೆಸ್ ಮಾಡಿಬಿಡ್ತೀವಿ. ಸೊ ಆ ರೀತಿಯಾಗಿ ಕೇರ್ಲೆಸ್ ಮಾಡಬಾರ್ದು ಸ್ನೇಹಿತರೆ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೆ. ಸೊ ನಾವು ಯಾವಾಗಲೂ ಫ್ರೆಶ್ ಆಗಿರಬೇಕು, ಲೈಕ್ ನಮ್ಮ ಹತ್ರನೂ ಒಂದು ಫ್ರೆಶ್ ಸ್ಮೆಲ್ ಅನ್ನೋದಿರಬೇಕು ಅಂದಾಗ ಈ ರೀತಿಯಾಗಿ ಒಂದು ರೋಲ್ ಆನ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಹಾಕಿದ್ರು ಯೂಸ್ ಮಾಡಬೇಕಾಗತ್ತೆ. ಅಗತ್ಯ ಇದ್ದಾಗ ಮಾತ್ರ, ಯಾವಾಗಂತ ಯಾವಾಗಲೂ ಹಾಕೊಳೋದಂತ ಅಲ್ಲ. ಈ ಪರ್ಫ್ಯೂಮ್ಸ್ ಏನಿದ್ರು ಎಲ್ಲನೂ ಹೊರಗಡೆ ಹೋದಾಗ ಆಗಿರ್ಬೋದು, ಆವಾಗ ಯೂಸ್ ಮಾಡ್ಕೊಬೋದು. ಇನ್ನು ಅದು ರೋಲ್ ಆನ್ ಬೇಕಾದರೆ ಡೈಲಿ ಬೇಸಸ್ ಆಗಿ ಯೂಸ್ ಮಾಡಿಕೊಂಡ್ರು ತೊಂದರೆ ಇಲ್ಲ, ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಇನ್ನು ಅದನ್ನು ಮಂತ್ಲಿ ತೊಗೊಬೇಕು ಅನ್ನೋದೇನಿರಲ್ಲ. ಇವಾಗ ಈ ಮಂತ್ ತೊಗೊಂಡಿದ್ದರಿಂದ ಅಮ್ಮಮ್ಮ ಅಂದರು ಒಂದು 3 ಮಂತ್ಸ್ ಆದರೂ ಅದು ಬಾಳಿಕೆ ಬಂದೇ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಆ ರೀತಿ ಅಂದ್ಕೊಂಡು ತೊಗೊಂಡೆ. ಸೊ ನಾನು ಈ ಥರ ಯಾವುದೂ ಯೂಸ್ ಮಾಡ್ತಿರಲಿಲ್ಲ, ಬಟ್ ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ತೊಗೊಂಡ್ಬಿಟ್ಟೆ. ಇನ್ನು ಇದು ಬಂದು ಮಾಮೂಲಿ ದಿನಸಿ, ಅನಿಲ್ ಶಾವಿಗೆ ಆಗಿರ್ಬೋದು, ಸೊ ರವೆ, ಕಡಲೆ ಬೀಜ, ಹಾಗೆ ಕಡಲೆಬೇಳೆ, ಈ ರೀತಿಯಾದಂಥ ಒಂದು ದಿನಸಿ ಐಟಮ್ಸು. ನಮ್ಮ ಮನೇಲಂತೂ ಇಡ್ಲಿ ದೋಸೆ ಅಂತೂ ಮಾಡ್ತಾನೆ ಇರ್ತೀನಿ. ಸೊ ಮೇಯ್ನಾಗಿ ನನಗೆ ಉದ್ದಿನ ಬೇಳೆ ಆಗಿ ಹೆಸ್ರು ಬೇಳೆ, ಹಾಗೆ ಇವೆರಡು ಮೇಯ್ನು. ಸೊ ಕೆಲವೊಂದು ಸತಿ ಹೆಸ್ರು ಬೇಳೆ ಸಾಂಬಾರು ಆಗಿರ್ಬೋದು, ಅದು ಬೇಗ ಆಗೋಗುತ್ತಲ್ಲ. ಸೊ ಹಾಗಾಗಿ ಅದೊಂದು ಇದ್ದೇ ಇರುತ್ತೆ ಮನೇಲಿ. ಅಕಸ್ಮಾತ್ ಅದಿಲ್ಲ ಅಂದ್ರೂ ಹಾಲು ಸಾರು ಆದರೂ ಮಾಡಿ ಹೆಂಗೋ ಒನ್ ಟೈಮ್ಗೆ ಕಾಲ ಕಳೆದು ಬಿಡ್ತೀನಿ. ಸೊ ಎಲ್ಲ ಇದ್ದೂ ಹೆಂಗೆ ಮೇಂಟೈನ್ ಮಾಡೋದಾಗಿರ್ಬೋದು, ಏನೂ ಇಲ್ಲ ಅಂದರೂ ಅಲ್ಪ ಸ್ವಲ್ಪ ಇರೋದ್ರಲ್ಲಿ ಮೇಂಟೈನ್ ಮಾಡೋದು ಸಹ ಗೊತ್ತಿರಬೇಕು ಅಲ್ವಾ. ಹಾಗೆ ಇದೆ ಅಂತ ಹೇಳಿ ಹೆಚ್ಚಿಗೆ ಅಡುಗೆ ಮಾಡೋದಾಗಿರ್ಬೋದು, ತಿನ್ನೋಕ್ಕಾಗದೇ ಇರೋಷ್ಟು ಸುಮ್ಮನೆ ವೇಸ್ಟಾಗಿ ಈಚೆ ಹಾಕೋಂಗೆ ಆ ರೀತಿ ಎಲ್ಲ ಮಾಡೋದು ಬೇಡ. ಸೊ ಎಷ್ಟಿರುತ್ತೋ ಅದರಲ್ಲಿ ನಾವು ಉಳಿತಾಯ ಮಾಡೋದು ಇರುತ್ತೆ ಅಲ್ವಾ. ಖರ್ಚು ನಾವು ಮಾಡಬೇಕು ಅಂದರೆ ಉಳಿತಾಯನೂ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಬೇಕಾಗತ್ತೆ ಸ್ನೇಹಿತರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇದೇ ರೀತಿ ಸಪೋರ್ಟು ಕೊನೆಯವರೆಗೂ ಇರಲಿ ನನ್ನ ಜೊತೆ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇದು ಯೋಗ ಮ್ಯಾಟ್, ನನ್ನ ಮಗಳಿಗೆ ಇನ್ನು ಸ್ಕೂಲಲ್ಲೆಲ್ಲ ಯೋಗ ಹೇಳ್ಕೊಂಡು ಕೊಡ್ತಾರಲ್ಲ, ಹಾಗಾಗಿ ಇದೊಂದು ತೊಗೊಂಡಿದ್ವಿ.